My dear students, good afternoon all. In the last class we discussed about the concentration of the solutions ಯಾವ ಥರ ಎಕ್ಸ್ಪ್ರೆಸ್ ಮಾಡ್ತೀವಿ ಅಂತ ಹೇಳಿದೆ. ಅದರಲ್ಲಿ ಕ್ವಾಲಿಟೇಟಿವ್ ಅನಾಲಿಸಿಸ್, ಕ್ವಾಲಿಟೇಟಿವ್ ಮತ್ತು ಕ್ವಾಂಟಿಟೇಟಿವ್ ಅಂತ ಇರುತ್ತೆ. ಕ್ವಾಲಿಟೇಟಿವ್ನಲ್ಲಿ ಏನೇನು ಬಂದಿತ್ತು ಒಂದು 5 ಸೊಲ್ಯೂಷನ್ಸ್ ಮತ್ತು ಕಾನ್ಸಂಟ್ರೇಟೆಡ್ ಸೊಲ್ಯೂಷನ್ಸ್ ಅಂತ ಹೇಳಿದೆ. ನೆಕ್ಸ್ಟ್ ಆನ್ ದಿ ಬೇಸಿಸ್ ಆಫ್ ಕ್ವಾಂಟಿಟೇಟಿವ್ ಅನಾಲಿಸಿಸ್, ಓಕೆ, ಕಾನ್ಸಂಟ್ರೇಷನ್ ದಿ ಬೇಸಿಸ್ ಆಫ್ ಕ್ವಾಂಟಿಟೇಟಿವ್, ಓಕೆ, ನಾವು ಕಾನ್ಸಂಟ್ರೇಷನ್ ಆಫ್ ಸೊಲ್ಯೂಷನ್ ಎಷ್ಟು ಥರ ಎಕ್ಸ್ಪ್ಲೇನ್ ಮಾಡ್ತೀವಿ, ಮೊಲಾರಿಟಿ, ಮೋಲ್ ಫ್ರಾಕ್ಷನ್ ಹೌದಲ್ವಾ, ಫಾರ್ಮಾಲಿಟಿ, ಮೊಲಾರಿಟಿ, ppm ಪಾರ್ಟ್ಸ್ ಪರ್ ಮಿಲಿಯನ್, ಓಕೆ, ಮಾಸ್ ಪರ್ಸೆಂಟೇಜ್, ವಾಲ್ಯೂಮ್ ಪರ್ಸೆಂಟೇಜ್ ಅಂತೆಲ್ಲ ನಿಮಗೆ ಎಕ್ಸ್ಪ್ಲೇನ್ ಮಾಡಿದೆ. ಇವತ್ತಿನ ಕ್ಲಾಸಲ್ಲಿ ನಿಮಗೆ ಪ್ರಾಬ್ಲಮ್ ಸಾಲ್ವ್ ಮಾಡೋಣ. ಓಕೆ, ಮಾಸ್ ಪರ್ಸೆಂಟೇಜ್ ಮೇಲೆ ಒಂದು ಪ್ರಾಬ್ಲಮ್ ತಗೊಳ್ತೀನಿ, ನೆಕ್ಸ್ಟ್ ಮೋಲ್ ಫ್ರಾಕ್ಷನ್ ಮೇಲೆ ಒಂದು ಪ್ರಾಬ್ಲಮ್ ತಗೊಳ್ತೀನಿ, ನೆಕ್ಸ್ಟ್ ಮೊಲಾರಿಟಿ ಮೇಲೆ ಒಂದು ಪ್ರಾಬ್ಲಮ್ ತಗೊಳ್ತೀನಂತೆ. ಓಕೆ, ಫಸ್ಟ್ ನೋಡ್ಬಿಡಿ, ಒಂದು ಪ್ರಾಬ್ಲಮ್ ಇದೆ, ಕ್ಯಾಲ್ಕುಲೇಟ್ ದ ಮಾಸ್ ಪರ್ಸೆಂಟೇಜ್ ಆಫ್ ಬೆಂಜಿನ್. ಒಂದೊಂದೇ ಪ್ರಾಬ್ಲಮ್ ಮಾಡಿಸ್ತೀನಿ ನಾನು. ಓಕೆ, ನೀವು ಟೆಕ್ಸ್ಟ್ ಬುಕ್ಸಲ್ಲಿ ನೋಡಿಕೊಂಡು ಸಾಲ್ವ್ ಮಾಡ್ಕೋಬೇಕು. ಕ್ಯಾಲ್ಕುಲೇಟ್ ದ ಮಾಸ್ ಪರ್ಸೆಂಟೇಜ್ ಆಫ್ ಬೆಂಜಿನ್ ಅಂಡರ್ CCl4. CCl4 ಅಂದರೆ ಕಾರ್ಬನ್ ಟೆಟ್ರಾಕ್ಲೋರೈಡ್. If 22 gram of benzene is dissolved in 122 gram of CCl4. ಅವರು ಏನು ಕೇಳಿದರೆ ಕ್ಯಾಲ್ಕುಲೇಟ್ ದ ಮಾಸ್ ಪರ್ಸೆಂಟೇಜ್ ಅಂತ ಕೇಳ್ತಾರೆ. ಫಸ್ಟ್ ಕೇಳ್ತಾರೆ 1 or 2 ಮಾರ್ಕ್ಸ್ ಕೇಳ್ತಾರೆ. 2 ಮಾರ್ಕ್ಸ್ ಕೇಳಿದ್ರೆ ವೆರಿ ಸಿಂಪಲ್ ಫಾರ್ಮುಲಾ ಇಟ್ಕೊಂಡ್ರೆ ಸಾಕು. ಫಾರ್ಮುಲಾ ನಮಗೆ ಮಾಸ್ ಪರ್ಸೆಂಟೇಜ್, ಏನು ಫಾರ್ಮುಲಾ, ಏನು ಕೇಳಿದರೆ ಮಾಸ್ ಪರ್ಸೆಂಟೇಜ್, ಏನು ಕೇಳಿದರೆ ನೋಡ್ಕೊಳ್ಳಿ, ಏನೇನು ಕೊಟ್ಟಿದ್ದಾರೆ ನೋಡ್ಕೊಳ್ಳಿ. ಏನು ಕೇಳಿದರೆ ಮಾಸ್ ಪರ್ಸೆಂಟೇಜ್ ಕೇಳಿದ್ದಾರೆ, ನೀವು ತಲೆ ಮಾಡಬೇಕು. ಮಾಸ್ ಪರ್ಸೆಂಟೇಜ್ ಅಂತಂದ್ರೆ ಏನು, ಮಾಸ್ ಆಫ್ ದಿ ಸಾಲ್ಯೂಟ್ ಡಿವೈಡೆಡ್ ಟೋಟಲ್ ಮಾಸ್ ಆಫ್ ದಿ ಸೊಲ್ಯೂಷನ್ ಅಂತ ನಿಮಗೆ ಗೊತ್ತು. ಓಕೆ, ಇಂಟು 100 ಮಾಡ್ಕೊಂಡ್ರೆ ನಿಮಗೆ ಗೆಟ್ ದ ಮಾಸ್ ಆಫ್ ದಿ ಮಾಸ್ ಪರ್ಸೆಂಟೇಜ್ ಬರುತ್ತೆ ನಮಗೆ. ಬೆನ್ಸಿನ್ ಅಂಡ್ CCl4 ಕೊಟ್ಟಿದ್ದಾರೆ. ಹಾಗಾದ್ರೆ ಒಂದು ಸೊಲ್ಯೂಷನ್ ಅಂತ ಇರಬೇಕಾದ್ರೆ ಸಾಲ್ಯೂಟ್ ಇರಬೇಕು, ಸಾಲ್ವೆಂಟ್ ಇರಬೇಕು. ಇದರಲ್ಲಿ ಸಾಲ್ಯೂಟ್ ಯಾವುದು ಅಂದ್ರೆ, ಯಾವುದು ಸಾಲ್ಯೂಟ್, ಯಾವುದು ಕಡಿಮೆ ಇರ್ತದೆ ಅದು ಸಾಲ್ಯೂಟ್, ಯಾವುದು ಜಾಸ್ತಿ ಇರ್ತದೆ ಅದು ಸಾಲ್ವೆಂಟ್. ಕಡಿಮೆ ಇರೋದು ನೋಡೋಣ, 122 ಗ್ರಾಮ್, ಇದರಲ್ಲಿ 122 ಗ್ರಾಮ್, 22 ಗ್ರಾಮ್, 122 ಗ್ರಾಮ್. ಹಾಗಾದ್ರೆ ಯಾವುದು ಕಡಿಮೆ ಇದೆ, 22 ಗ್ರಾಮ್. ಬೆನ್ಸಿನ್ ಅಂಡ್ CCl4 if 22 ಗ್ರಾಮ್ ಆಫ್ ಬೆನ್ಸಿನ್, ಅದರ ಸಾಲ್ಯೂಟ್ ಬಂದ್ಬಿಟ್ಟು ಬೆನ್ಸಿನ್ ಆಗ್ತದೆ, ಕಡಿಮೆ ಇರೋದು. ಅಂಡ್ ಡಿಸಾಲ್ವ್ಡ್, ಯಾವುದು ಒಳಗಡೆ ಡಿಸಾಲ್ವ್ ಆಗಿದೆ, 122 ಗ್ರಾಮ್ ಆಫ್ CCl4 ಇದ್ರ ಒಳಗಡೆ ಅದು ಡಿಸಾಲ್ವ್ ಆಗಿದೆ. ಡಿಸಾಲ್ವ್ ಮಾಡ್ಕೊಂಡ್ರೆ CCl4 ಅದು ಜಾಸ್ತಿ ಇದೆ, ಸೊ ಇಟ್ ಇಸ್ ಸಾಲ್ವೆಂಟ್ ಆಗ್ತದೆ. ಡಿಸಾಲ್ವ್ ಮಾಡ್ಕೊಳ್ಳೋದು ಸಾಲ್ವೆಂಟ್ ಆಗ್ತದೆ, ಅಥವಾ ಜಾಸ್ತಿ ಇರೋದು ಸಾಲ್ವೆಂಟ್ ಆಗ್ತದೆ. ಡಿಸಾಲ್ವ್ ಆಗಿರೋದು ಅಥವಾ ಕಡಿಮೆ ಇರೋದು ಸಾಲ್ಯೂಟ್ ಆಗ್ತದೆ. ಹಾಗಾದ್ರೆ ಮಾಸ್ ಆಫ್ ದಿ ಬೆನ್ಸಿನ್, ಮಾಸ್ ಆಫ್ ದಿ ಸಾಲ್ಯೂಟ್ ಆಗಿದ್ರಲ್ಲಿ ಮಾಸ್ ಆಫ್ ದಿ ಸಾಲ್ಯೂಟ್ ಅಂದ್ರೆ ಮಾಸ್ ಆಫ್ ಸಾಲ್ಯೂಟ್ ಯಾವುದು, ಬೆನ್ಸಿನ್ ಎಷ್ಟಿದೆ, 22 ಗ್ರಾಮ್ ಇದೆ. ನೆಕ್ಸ್ಟ್ ಮಾಸ್ ಆಫ್ ದಿ ಸಾಲ್ವೆಂಟ್ ಯಾವುದು ಅಂತಂದ್ರೆ CCl4 ಎಷ್ಟು ಕೊಟ್ಟಿದ್ದಾರೆ, 122 ಗ್ರಾಮ್ ಕೊಟ್ಟಿದ್ದಾರೆ. ಈಗ ಎರಡನ್ನೂ ಕೂಡ ಮಿಕ್ಸ್ ಮಾಡ್ಕೊಂಡು ಡೀಕರ್ತ ಮಾಡೋಣ. 122 ಗ್ರಾಮ್ CCl4 ಅಲ್ಲಿ 22 ಗ್ರಾಮ್ ಇರೋಂಥ ಬೆನ್ಸಿನ್ ಡಿಸಾಲ್ವ್ ಮಾಡ್ಕೊಂಡ್ರೆ ಸೊಲ್ಯೂಷನ್ ಬರ್ತದೆ. ಅದರ ತೂಕ ಎಷ್ಟು ಕೊಡ್ತಾರೆ, ಎರಡನ್ನೂ ಹ್ಯಾಡ್ ಮಾಡೋಣ, 144 ಗ್ರಾಮ್ ಬರುತ್ತೆ. ಈಗ ಮಾಸ್ ಆಫ್ ದಿ ಸಾಲ್ವೆಂಟ್ ಪ್ಲಸ್ ಸಾಲ್ವೆಂಟ್ ಟೋಟಲ್ ಸೊಲ್ಯೂಷನ್ ಆಗ್ತದೆ. ಮಾಸ್ ಆಫ್ ದಿ ಸೊಲ್ಯೂಷನ್ ಇಸ್ ಈಕ್ವಲ್ ಟು 22 ಪ್ಲಸ್ 122 we get 144 ಗ್ರಾಮ್ ಆಯ್ತು. ಈಗ ಮಾಸ್ ಪರ್ಸೆಂಟೇಜ್ ಆಫ್ ಬೆನ್ಸಿನ್ ಕೇಳಿದರೆ ಮತ್ತೆ CCl4 ಕೇಳಿದರೆ, ಎರಡನ್ನೂ ಕೂಡ ಮಾಸ್ ಪರ್ಸೆಂಟೇಜ್ ಕೇಳಿದರೆ. ವೆರಿ ಸಿಂಪಲ್, ಮಾಸ್ ಪರ್ಸೆಂಟೇಜ್ ಆಫ್ ಬೆನ್ಸಿನ್ ಬೇಕಾ, ಕೆಳಗಡೆ ಬಂದಾಗ ಟೋಟಲ್ ಮಾಸ್ ಎಷ್ಟು ಸೊಲ್ಯೂಷನ್ 144 ಬರ್ಕೋ. ಫಸ್ಟ್ ಬೆನ್ಸಿನ್ ಕಂಡುಹಿಡಿಯೋಣ. ಬೆನ್ಸಿನ್ ಎಷ್ಟಿದೆ, 22 ಬರ್ಕೋ, ಇಂಟು 100 ಮಾಡ್ಕೋ, we get 15.28% ಬೆನ್ಸಿನ್ ಬಂತು. ಎರಡೇ ತರ ನಿಮಗೆ ಎಕ್ಸಾಮ್ ಅಲ್ಲಿ ಒಂದೇ ಆಧಾರ ಕೇಳಿದ್ರೆ ಇಷ್ಟು ಮಾಡಿದ್ರೆ ಸಾಕು. 2 ಮಾರ್ಕ್ಸ್ ಕೇಳಿದ್ರೆ ಇಷ್ಟು ಕೇಳ್ತಾರೆ, 2 ಮಾರ್ಕ್ಸ್ ಕೇಳಿದ್ರೆ 6 ಮಾರ್ಕ್ಸ್ ಜೊತೆ ಕ್ಲಬ್ ಮಾಡಿ ಕೇಳ್ತಾರೆ. ಈಗ ಮಾಸ್ ಪರ್ಸೆಂಟೇಜ್ 2 ಮಾರ್ಕ್ಸ್ ಕ್ವಶನ್. ಮಾಸ್ ಪರ್ಸೆಂಟೇಜ್ ಆಫ್ CCl4 ಅಂತ ಕೇಳಿದಾಗ ಓಕೆ ಹೆಂಗ್ ಬರ್ಕೊಂತೀರ ಅಂತಂದ್ರೆ ವೆರಿ ಸಿಂಪಲ್. ಎಷ್ಟು ಕೊಟ್ಟಿದ್ದಾರೆ ಇದು, ಓಕೆ, ಎಷ್ಟು ಕೊಟ್ಟಿದ್ದಾರೆ, ಓಕೆ, ಟೇಕ್ ದಿಸ್ 144 ಬೆನ್ಸಿನ್ ಬೆಂಗಳೂರಿಗೆ ಇದು ಎಷ್ಟು ಕೊಟ್ಟಿದ್ದಾರೆ, 122 ಗ್ರಾಮ್ ಇಂಟು 100 ಮಾಡ್ಕೊಳ್ಳಿ, ವಿ ಗೆಟ್ ಎಷ್ಟು ಬರುತ್ತೆ, ಅರೌಂಡ್ ನಮಗೆ 84.72%. ಇವೆರಡೂ ಸೇರಿಸ್ಕೊಂಡ್ರೆ ನನಗೆ 100% ಬರಬೇಕು. ಓಕೆ, ಬಿಕಾಸ್ ಸೊಲ್ಯೂಷನ್ 100% ಇದೆ ಅಂತಂದರೆ ಇದು ಇಷ್ಟು ಪರ್ಸೆಂಟೇಜ್ ಇರುತ್ತೆ, ಇದು ಎಷ್ಟು ಪರ್ಸೆಂಟೇಜ್ ಇರುತ್ತೆ. ಈ ಥರ ನಾವು ಮಾಸ್ ಪರ್ಸೆಂಟೇಜ್ನ ಕಂಡುಹಿಡಿತೀವಿ. ಓಕೆ, ಟೆಕ್ಸ್ಟ್ ಬುಕ್ಸಲ್ಲಿ ಮಿನಿಮಮ್ ಪ್ರಾಬ್ಲಮ್ಸ್ ಇರ್ತವೆ, ನೋಡಿ ಪ್ರಾಕ್ಟೀಸ್ ಮಾಡಿ. ಓಕೆ, ವೆರಿ ಸಿಂಪಲ್ ಇದೆ ಮಾಸ್ ಪರ್ಸೆಂಟೇಜ್. ಪಾಸ್ ಮಾಡಿ ಇಟ್ಕೊಂಡು ಒಂದ್ಸಲ 2 ಸಲ ನೋಡಿ ಪ್ರಾಕ್ಟೀಸ್ ಮಾಡಿ. ನೆಕ್ಸ್ಟು ಮುಂದಕ್ಕೆ ಮೂವ್ ಆಗೋಣ. ನೆಕ್ಸ್ಟ್ ಮೋಲ್ ಫ್ರಾಕ್ಷನ್ ಅಲ್ಲಿ ಪ್ರಾಬ್ಲಮ್ ತಗೊಳ್ತೀನಿ. ಓಕೆ, ಆನ್ ದಿ ಬೇಸಿಸ್ ಆಫ್ ಮೋಲ್ ಫ್ರಾಕ್ಷನ್, ರೈಟ್, ಪ್ರಾಕ್ಟೀಸ್ ಇಟ್. Look here my dear students, the next problem ಯಾವುದು ಬೇಸಿಸ್ ಮೇಲೆ ಇದೆ ಅಂದ್ರೆ ಇಟ್ ಬೇಸ್ಡ್ ಆನ್ ಮೋಲ್ ಫ್ರಾಕ್ಷನ್. ಏನು ಕ್ವೆಶ್ಚನ್ ಕೇಳಿದರೆ, ಕ್ಯಾಲ್ಕುಲೇಟ್ ದ ಮೋಲ್ ಫ್ರಾಕ್ಷನ್ ಆಫ್ ಬೆನ್ಸಿನ್ ಇನ್ ಸೊಲ್ಯೂಷನ್ ಕಂಟೈನಿಂಗ್ 30% ಬೈ ಮಾಸ್ ಆಫ್ CCl4. 2 ಮಾರ್ಕ್ಸ್ ಕೇಳಬಹುದು, 2 ಮಾರ್ಕ್ಸ್ ಕೇಳ್ತಾರೆ. ಮೋಲ್ ಫ್ರಾಕ್ಷನ್ ಅಂದಷ್ಟು ನಿಮಗೆ ಫಸ್ಟ್ ನಿಮಗೆ ಫಾರ್ಮುಲಾನ ಸೆಲೆಕ್ಟ್ ಮಾಡಕ್ಕೆ ಬರಬೇಕು. ನೀವು ಯಾವ್ದಾರ ಪ್ರಾಬ್ಲಮ್ ತಗೊಳ್ಳಿ, ಫಸ್ಟ್ ನಿಮಗೆ ಫಾರ್ಮುಲಾನ ಸೆಲೆಕ್ಟ್ ಮಾಡಕ್ಕೆ ಬರಬೇಕು. ಆಮೇಲೆ ಏನೇನು ಕೊಟ್ಟಿದ್ದಾರೆ ಅಂತ ಬರ್ಕೊಳಕ್ಕೆ ಬರಬೇಕು. ಏನು ಕೇಳಿದರೆ ಮೋಲ್ ಫ್ರಾಕ್ಷನ್ ಯಾವುದು
ಬೆನ್ಝೀನ್ ಕೇಳಿದ್ದಾರೆ. ಮೋಲ್ ಫ್ರಾಕ್ಷನ್ ಆಫ್ ಬೆನ್ಝೀನ್ ಇನ್ ಸೊಲ್ಯೂಷನ್ ಕಂಟೈನಿಂಗ್ 30% ಮಾಸ್ ಆಫ್ CCl4. ಹಾಗಾದ್ರೆ ಇದರಲ್ಲಿ ಎರಡಿದೆ ಸೊಲ್ಯೂಷನ್ ಒಳಗಡೆ, ಒಂದು ಬೆನ್ಝೀನ್ ಇದೆ, ಇನ್ನೊಂದು CCl4 ಇದೆ. ಹಾಗಾದ್ರೆ ಇದರೊಳಗಡೆ ಒಂದು ಸಾಲ್ಯೂಟ್ ಇನ್ನೊಂದು ಸೊಲ್ಯೂಷನ್ ಅಂತ ನಮಗೆ ಗೊತ್ತು. ಯಾವುದು ಸಾಲ್ಯೂಟ್ ಯಾವುದು ಸೊಲ್ಯೂಷನ್ ಅಂತ ಗೊತ್ತಾಗ್ತಿಲ್ಲ ನಿಮಗೆ, ತಲೆ ಕೆಡಿಸ್ಕೊಬೇಡಿ. ನೋಡಿ ಸ್ವಲ್ಪ ಇದು ಲಾಜಿಕ್ ಕೊಟ್ಟಿದ್ದಾರೆ ಕ್ವಶನ್ ಅನ್ನ, ಸ್ವಲ್ಪ ಟ್ರಿಕ್ ಕೊಟ್ಟಿದ್ದಾರೆ, ಬಟ್ ವೆರಿ ಸಿಂಪಲ್. ಈ ಕೆಮಿಸ್ಟ್ರಿನಲ್ಲಿ ಈ ತರ ಪರ್ಸೆಂಟೇಜ್ ಅಂತ ಕೊಟ್ಟರೆ, ನಾನು ಹೇಳೋ ಪಾಯಿಂಟ್ ಕನ್ನಡ ನೆನಪಿಟ್ಕೋಬೇಕು. ಈ ತರ ಪರ್ಸೆಂಟೇಜ್ ಅಂತ ಕೊಟ್ರೆ 30% ಅಂತ ಕೊಟ್ರೆ 30 ಗ್ರಾಮ್ 100 ml ಅಲ್ಲಿ ಡಿಸಾಲ್ವ್ ಆಗಿದೆ ಅಂತ ಅರ್ಥ. 30% ಅಂತಂದ್ರೆ 30 ಗ್ರಾಮ್ 100 ml, 20% ಅಂತಂದ್ರೆ 20 ಗ್ರಾಮ್ 100 ml ಅಲ್ಲಿ ಇದೆ ಅಂತ. ಈಗ 10% ಆಫ್ ಶುಗರ್ ಸೊಲ್ಯೂಷನ್ ಅಂತಂದ್ರೆ 10 ಗ್ರಾಮ್ ಶುಗರ್ ತಗೋ, 10 ಗ್ರಾಮ್ ಶುಗರ್ ತಗೋ, ಸಕ್ಕರೆ ತೂಕ ಮಾಡ್ಕೋ, 100 ml ವಾಟರ್ ತಗೊಂಡು ಡಿಸಾಲ್ವ್ ಮಾಡೋ, ಅದೇನು ಟೇಸ್ಟ್ ಇದೆ ಅದಕ್ಕೆ ನಾವು 10% ಆಫ್ ಶುಗರ್ ಸೊಲ್ಯೂಷನ್ ಅಂತ ಹೇಳ್ತೀವಿ. ಈಗ 30% ಅಂತಂದ್ರೆ ಬೆನ್ಝೀನು 30% ಅಂತ ಅಂದ್ರೆ 30 ಗ್ರಾಮ್ ಬೆನ್ಝೀನು 100 ml ಒಳಗಡೆ 100 ml ಯಾವ್ದಾದ್ರೆ CCl4 ಆಗಿರುತ್ತೆ. ಹಾಗಾಗಿ ನೋಡಿ, ಈಗ ಮೋಲ್ ಫ್ರಾಕ್ಷನ್ ಅಂತಂದ್ರೆ ಒಂದು ನಿಮಿಷ ಹೇಳೋದಕ್ಕೆ ಮುಂಚೆ ಮೋಲ್ ಫ್ರಾಕ್ಷನ್ ಅಂದ್ರೆ ಫಾರ್ಮುಲಾ ಬರ್ಕೊತೀನಿ. ಏನು ಮೋಲ್ ಫ್ರಾಕ್ಷನ್ ಅಂತಂದ್ರೆ ನಂಬರ್ ಆಫ್ ಮೋಲ್ಸ್ ಆಫ್ ಒನ್ ಕಾಂಪೊನೆಂಟ್ ಟೋಟಲ್ ನಂಬರ್ ಆಫ್ ಮೋಲ್ಸ್ ಆಫ್ ಆಲ್ ಕಾಂಪೊನೆಂಟ್ ಪ್ರೆಸೆಂಟ್ ಇನ್ ಸೊಲ್ಯೂಷನ್ ಅಂತ ಹೇಳ್ತೀನಿ. ಹಂಗಂದ್ರೆ ಸರ್ ಮ್ಯಾಥಮೆಟಿಕಲ್ ಎಕ್ಸ್ಪ್ರೆಷನ್ ಈ ತರ ಮೋಲ್ ಫ್ರಾಕ್ಷನ್ x ಅಂತ ಹೇಳ್ತೀನಿ. ಎ ಅಂದ್ರೆ ಫಾರ್ ಎಕ್ಸಾಂಪಲ್ ಬೆನ್ಝೀನ್ ಕೇಳಿದರೆ ಬೇಕಾದ ಜಾಗದಲ್ಲಿ ಎ ಅಂದ್ರೆ ಬೆನ್ಝೀನ್ ಅಂತ ಬರ್ಕೋಬಹುದು. ಮೋಲ್ ಫ್ರಾಕ್ಷನ್ ಆಫ್ ಬೆನ್ಝೀನ್ ಇಸ್ ಈಕ್ವಲ್ ಟು ನಂಬರ್ ಆಫ್ ಮೋಲ್ಸ್ ಆಫ್ ಬೆನ್ಝೀನ್ ಡಿವೈಡೆಡ್ ಬೈ ಟೋಟಲ್ ನಂಬರ್ ಆಫ್ ಸೊಲ್ಯೂಷನ್. ಬೆನ್ಝೀನ್ ಪ್ಲಸ್ n CCl4 ಆಗಿರುತ್ತೆ. ಸೊಲ್ಯೂಷನ್ ಒಳಗಡೆ ಬೆನ್ಝೀನ್ ಇದೆ ಮತ್ತೆ CCl4 ಇದೆ, ಸೊಲ್ಯೂಷನ್ ಎರಡು ಸೇರ್ಕೊಂಡು. ಹಾಗಾದ್ರೆ ನೆನ್ಪಿಟ್ಕೊಳ್ಳಿ, ಮೋಲ್ಸ್ ಅಂತ ಬಂದ ತಕ್ಷಣ ಫಾರ್ಮುಲಾ ಮಾಸ್ ಬೈ ಮೋಲಾರ್ ಮಾಸ್. ಮೋಲ್ಸ್ ಅಂತ ಬಂದ್ರೆ ಫಾರ್ಮುಲಾ ಏನು ಗೊತ್ತಾ? ಮಾಸ್ ಡಿವೈಡೆಡ್ ಬೈ ಮೋಲಾರ್ ಮಾಸ್. ಮಾಸ್ ಬೈ ಮೋಲಾರ್ ಮಾಸ್. ಸೊ ಹಾಗಾದ್ರೆ ಮೋಲಾರ್ ಮಾಸ್ ಹೆಂಗ್ ಸರ್ ಕಂಡುಹಿಡಿಯೋದು ಅಂತಂದ್ರೆ, ಬೆನ್ಝೀನ್ ಫಸ್ಟ್ ಇಯರ್ ಸ್ಟಡಿ ಮಾಡಿದ್ರೆ ನೀವು ಈ ಮೋಲಾರ್ ಮಾಸ್ ಆಫ್ ಬೆನ್ಝೀನ್ ಅಂತ ಕೇಳಿದ್ರೆ, ಬೆನ್ಝೀನ್ ಅಂದ್ರೆ C6H6. ಓಕೆ, ಆ ಕಾರ್ಬನ್ ಎಷ್ಟಿದೆ? 6 ಇದಾವೆ. ಆಟಮಿಕ್ ನಂಬರ್ ಆಫ್ ಕಾರ್ಬನ್ ಎಷ್ಟು? 6. ಅದು ಡಬಲ್ ಮಾಡ್ಕೊಂಡ್ರೆ 12 ಬರುತ್ತೆ. ಸೊ ಮೋಲ್ ಎಷ್ಟು ಆಟಮಿಕ್ ಮಾಸ್ ಎಷ್ಟು ಬರುತ್ತೆ? 12. ಆಟಮಿಕ್ ನಂಬರ್ ಡಬಲ್ ಮಾಡ್ಕೊಳ್ಳಿ. ಅಪ್ ಟು ಆಟಮಿಕ್ ನಂಬರ್ 20 ವರೆಗೂ ಮಾತ್ರ ಆಟಮಿಕ್ ಮಾಸ್ ಆಟಮಿಕ್ ನಂಬರ್ ಡಬಲ್ ಆಗಿರುತ್ತೆ. ಪ್ಲಸ್ 6 ಇಂಟು ಹೈಡ್ರೋಜನ್ ಎಷ್ಟು? ಆಟಮಿಕ್ ನಂಬರ್ ಒಂದೇ, ಆಟಮಿಕ್ ಮಾಸ್ ಕೂಡ ಒಂದೇ. ಒಂದೇ ಹೌದಲ್ವಾ? ಸೊ ಆಟಮಿಕ್ ನಂಬರ್ ಒಂದೇ, ಆಟಮಿಕ್ ಮಾಸ್ ಕೂಡ ಒಂದೇ. 12 ಆಗಿ 72 ಪ್ಲಸ್ 6 ಎಷ್ಟು ಬಂತು ನಮಗೆ? 78 ಬರುತ್ತೆ. ಈ ತರ ನಾವು ಮೋಲಾರ್ ಮಾಸ್ ನ ಕಂಡುಹಿಡಿತೀವಿ. ನೋಡಿ, ಮೋಲ್ಸ್ ಅಂತಂದ್ರೆ ಫಾರ್ಮುಲಾ ಏನು? ಮಾಸ್ ಡಿವೈಡೆಡ್ ಬೈ ಮೋಲಾರ್ ಮಾಸ್. ಮೋಲಾರ್ ಮಾಸ್ ಕಂಡುಹಿಡಿಯೋದು ಹೆಂಗೆ? ಫಾರ್ಮುಲಾ ತಗೊಳ್ಳಿ, ಅದಕ್ಕೆ ಎಷ್ಟಿದೆ ಅದನ್ನ ಆಟಮಿಕ್ ಮಾಸ್ ಅನ್ನ ಮಲ್ಟಿಪ್ಲೈ ಮಾಡಿ ಲಾಸ್ಟಿಗೆ ಸಮ್ ಮಾಡೋದು. ಈಗ CCl4 ಬೇಕು, CCl4 ಹೆಂಗ್ ಮಾಡ್ಕೊಂತಾರೆ ನೀವು? ಕಾರ್ಬನ್ ಎಷ್ಟಿದೆ? 1 ಇದೆ ಅಂತ ಆಟಮಿಕ್ ನಂಬರ್ 6, ಆಟಮಿಕ್ ಮಾಸ್ 12 ಪ್ಲಸ್ Cl 4 ಇದೆ, Cl 4 ಇದೆ, ಮತ್ತೆ ಕಾರ್ಬನ್ ಒಂದು L4 ಅಲ್ಲ, C ಬೇರೆ L ಬೇರೆ ಅಲ್ಲ, ಎರಡು ಸೇರಿ Cl ಅನ್ನೋದು ಎಲಿಮೆಂಟ್. ಓಕೆ, 4 Cl ಇದೆ. ಆಟಮಿಕ್ ನಂಬರ್ 17, ಆಟಮಿಕ್ ಮಾಸ್ ಡಬಲ್ ಮಾಡ್ಕೊಂಡು 34 ಆಗುತ್ತೆ. ಬಟ್ Cl ಗೆ 35.5 ಅಂತ ಹೇಳಿ 35.5 ಬೈ ಅವಶ್ಯಕತೆ ಇಲ್ಲ, ಬೇಕಾದ್ರೆ 35 ಎಲ್ಕೊಂಡು ಕೂಡ ನಡೀತಿದೆ. ನೆನ್ಪಿಟ್ಕೊಳ್ಳಿ, ಸೋಡಿಯಂ ಮತ್ತೆ Cl ಗೆ ಆಟಮಿಕ್ ನಂಬರ್ ಡಬಲ್ ಇಂದ ಒಂದು ಜಾಸ್ತಿ ಇರುತ್ತೆ. ಆಟಮಿಕ್ ನಂಬರ್ 11, ಆಟಮಿಕ್ ನಂಬರ್ 14. ಆಟಮಿಕ್ ಮಾಸ್ ಅಂತ ಹೇಳಿದಾಗ ಡಬಲ್ ಮಾಡ್ಬೇಕು ಅಂತ ಹೇಳಿದೆ, ಎಕ್ಸಾಕ್ಟ್ ಇದಲ್ಲ, ಇದು 23 ಬರ್ತದೆ, ಇದಕ್ಕೆ 35.5 ಬರ್ತದೆ. ಅರೌಂಡ್ 35 ಇಟ್ಕೊಂಡ್ರೆ ತಪ್ಪೇನಿಲ್ಲ. ನೆನ್ಪಿಟ್ಕೊಳ್ಳಿ, ಅಂದ್ರೆ ಡಬಲ್ ಗಿನ ಒಂದು ಜಾಸ್ತಿ ಇರುತ್ತೆ. ಸೋಡಿಯಂ ಮತ್ತೆ ಕ್ಲೋರಿನ್ ಅಪ್ ಟು ಆಟಮಿಕ್ ನಂಬರ್ 20 ವರೆಗೂ ಡಬಲ್ ಮಾಡ್ಕೊಂತ ಹೋಗೋದು. ಆಟಮಿಕ್ ಮಾಸ್ ಡಬಲ್ ಇರುತ್ತೆ, ಆಟಮಿಕ್ ನಂಬರ್ ಡಬಲ್ ಇರುತ್ತೆ. ಈ ತರ ನಾವು ಹೇಳ್ತೀವಿ. ಈಗ ನೋಡೋಣ, ಇಲ್ಲಿ ಬರ್ತದೆ ನೋಡಿ. ಈಗ ಸೊಲ್ಯೂಷನ್ ಅಂತ ಬಂದಾಗ ಏನೇನಿದಾವೆ? ಬೆನ್ಝೀನ್ ಇದೆ ಪ್ಲಸ್ CCl4 ಇದೆ. ಹಾಗಾದ್ರೆ ಎರಡೂ ಎಷ್ಟು ಎಕ್ಸಾಕ್ಟ್ ಅಂತ ಕೊಟ್ಟಿಲ್ಲ, ಬಟ್ ಅವ್ರು ಬೆನ್ಝೀನ್ ಅಂತ ಕೊಟ್ಟಾಗ 30% ಅಂತಂದ್ರೆ ಏನು? 30 ಗ್ರಾಮ್ ಇದೆ ಅಂತ ಅರ್ಥ. 100 ml ಸೊಲ್ಯೂಷನ್ ಒಳಗೆ 100 ಸೊಲ್ಯೂಷನ್ 100 ಇದೆ ಅಂತಂದ್ರೆ 100 ಗ್ರಾಮ್ ಇದೆ ಅಂತಂದ್ರೆ ಬೆನ್ಝೀನ್ ಎಷ್ಟಿದೆ ಅಂತ 30 ಗ್ರಾಮ್ ಇದೆ. ನೋಡಿ, ಬೆನ್ಝೀನ್ 30 ಗ್ರಾಮ್, ಟೋಟಲ್ 100 ಅಂತಂದಾಗ ಅದು ಸೊಲ್ಯೂಷನ್ ಸಾಲ್ವೆಂಟ್ ಎಷ್ಟಾಗಿರ್ತದೆ? 100 ಮೈನಸ್ ಮಾಡಿ 30 ಉಳ್ಕೊಂಡ್ರೆ ಸಾಲ್ವೆಂಟ್ ಆಗಿರುತ್ತೆ. ಹಾಗಾದ್ರೆ ಸಾಲ್ವೆಂಟ್ CCl4 ಎಷ್ಟಿದೆ ಅಂತ ಗೊತ್ತಾಯ್ತು ನಮಗೆ? 70 ಬರುತ್ತೆ. ಸೊಲ್ಯೂಷನ್ 100, 30% ಅಂತ 30 ಗ್ರಾಮ್. ಓಕೆ, ಉಳಿದಿದೆ ಎಷ್ಟು? 100 ಅಲ್ಲಿ ಉಳಿದು 70 ಆಗಿರಬೇಕಲ್ಲ ಸಾಲ್ವೆಂಟ್. ಈಗ ನನಗೆ 2 ಸೇರ್ಕೊಂಡು 100 ಗ್ರಾಮ್ ಆಯ್ತು. ಸೊಲ್ಯೂಷನ್ 100 ಗ್ರಾಮ್ ಇದೆ ಅಂತ. ಈಗ ಮಾಡೋಣ ಮೋಲಾರ್ ಮಾಸ್ ಅತಿ. ನೋಡಿ, ಈಗ ನಮಗೆ ಮೋಲ್ಸ್ ಫಾರ್ಮುಲಾ ಹಿಂಗಿದೆ ರೀ. ಫಾರ್ಮುಲಾ ಹಿಂಗಿರೋದ್ರಿಂದ ಮೋಲ್ಸ್ ಅಂತ ಗೊತ್ತು, ಮಾಸ್ ಬೈ ಮೋಲಾರ್ ಮಾಸ್ ಅಂತ. ಈಗ ಫಸ್ಟ್ ಮೋಲಾರ್ ಮಾಸ್ ನ ಕಂಡುಹಿಡಿಯೋಣ. ಮೋಲಾರ್ ಮಾಸ್ ಫಸ್ಟ್ ಮೋಲಾರ್ ಮಾಸ್ ಆಫ್ ಬೆನ್ಝೀನ್, ಆಮೇಲೆ ಮೋಲಾರ್ ಮಾಸ್ ಆಫ್ CCl4 ಕಂಡುಹಿಡಿಯಬೇಕು. ನೋಡಿ, ಮೋಲಾರ್ ಮಾಸ್ ಆಫ್ ಬೆನ್ಝೀನ್ ಇಸ್ ಈಕ್ವಲ್ ಟು ಮೋಲಾರ್ ಮಾಸ್ ಮಾಡೋದು ಹೇಗೆ ಅಂತ ಹೇಳ್ಕೊಟ್ಟಿದ್ದೀನಿ. 6 × 12 + 6 × 1 72 + 6 you will get 78 ಗ್ರಾಮ್ ಪರ್ ಮೋಲ್. ಮೋಲಾರ್ ಮಾಸ್ ಆಫ್ ಬೆನ್ಝೀನ್ ಎಷ್ಟು? 78
78 ಗ್ರಾಮ್ ಪರ್ ಮೋಲ್. ನೆಕ್ಸ್ಟ್ ಈಗ ನಂಬರ್ ಆಫ್ ಮೋಲ್ಸ್ ನೋಡಿ, ಮೋಲ್ಸ್ ಅಂದ್ರೆ ಮಾಸ್ ಬೈ ಮೋಲಾರ್ ಮಾಸ್. ಮೋಲಾರ್ ಮಾಸ್ ಗೊತ್ತು ನಮಗೆ ಎಷ್ಟಿದೆ ಅಂತ ಅರ್ಥ, 30 ಗ್ರಾಮ್ ಅಂತ ಗೊತ್ತು. ಮೋಲಾರ್ ಮಾಸ್ ಗೊತ್ತಿಲ್ಲ ಮಾಡ್ಕೊಂಡು ಈಗ ನಮಗೆ ನಂಬರ್ ಆಫ್ ಮೋಲ್ಸ್ ಆಫ್ ಬೆಂಜಿನ್ ಗೊತ್ತಾಗಲ್ಲ. ನಂಬರ್ ಆಫ್ ಮೋಲ್ಸ್ ಆಫ್ ಬೆಂಜಿನ್ ಇಸ್ ಈಕ್ವಲ್ ಟು NC6H6 ಅಂತ ಹೇಳ್ತೀನಿ ನೋಡಿ. ಫಾರ್ಮುಲಾದಲ್ಲಿ ಬೆಂಜಿನ್ ಬೇಕಿಲ್ಲ NaN. ಓಕೆ, ಹಾಗಾಗಿ ಮಾಸ್ ಬೈ ಮೋಲಾರ್ ಮಾಸ್. ಮಾಸ್ ಎಷ್ಟು 30 ಗ್ರಾಮ್ ಡಿವೈಡೆಡ್ ಬೈ ಮೋಲಾರ್ ಮಾಸ್ ಎಷ್ಟು 70. ದಿಸ್ ಈಸ್ ಅ ಮೋಲಾರ್ ಮಾಸ್. N ಅಂದ್ರೆ ನಂಬರ್ ಆಫ್ ಮೋಲ್ಸ್ ಆಫ್ ಬೆಂಜಿನ್ ಎಷ್ಟು ಅಂತ ಗೊತ್ತಾಯ್ತು ನಮಗೆ ನೋಡಿ. ನಂಬರ್ ಆಫ್ ಮೋಲ್ಸ್ ಆಫ್ ಬೆಂಜಿನ್ ಬೇಕು ಅಂದ್ರೆ ಇಷ್ಟೆಲ್ಲ ಸಕ್ಸಸ್ ಮಾಡಬೇಕಾಗ್ತದೆ. ಏನು ಮಾಡಬೇಕು, ಫಸ್ಟ್ ಫಾರ್ಮುಲಾ ಮಾಸ್ ಬೈ ಮೋಲಾರ್ ಮಾಸ್. ಮಾಸ್ ಗೊತ್ತು, ಮೋಲಾರ್ ಮಾಸ್ ಗೊತ್ತಿಲ್ಲ. ಮೋಲಾರ್ ಮಾಸ್ ಕಮ್ಮಿ ಇಡ್ಕೋ, ಫಾರ್ಮುಲಾ ತಗೊಂಡು. ಈಗ ಅದೇ ತರ NB ಇಂದ ಇದು ಬೆಂಜಿನ್ ಇದೇನಾಗುತ್ತೆ CCl4. ಈಗ ನಂಬರ್ ಆಫ್ ಮೋಲ್ಸ್ ಆಫ್ CCl4 ಬೇಕು ಅಂದ್ರೆ ಏನು ಮಾಡಬೇಕು, ಮಾಸ್ ಬೈ ಮೋಲಾರ್ ಮಾಸ್. ಮಾಸ್ ಗೊತ್ತು ಎಷ್ಟು 70 ಗ್ರಾಮ್. ಮೋಲಾರ್ ಮಾಸ್ ಗೊತ್ತಿಲ್ಲ, ಹಿಡ್ಕೊಳ್ಳೋಣ. ಮೋಲಾರ್ ಮಾಸ್ ಆಫ್ CCl4 is equal to ಕಾರ್ಬನ್ ಒಂದಿದೆ ಇಂಟು ಆಟಮಿಕ್ ನಂಬರ್ 6. ಆಟಮಿಕ್ ಮಾಸ್ ಅಂತ ಡಬಲ್ ಮಾಡೋದು 12 ಆಯ್ತು, ಪ್ಲಸ್ Cl 4 ಇದೆ ಬರ್ಕೊಂಡಿದ್ದೀನಿ. ಆಟಮಿಕ್ ಮಾಸ್ ಎಷ್ಟು, ಆಟಮಿಕ್ ನಂಬರ್ ಎಷ್ಟು Cl 17, ಡಬಲ್ ಮಾಡ್ಕೊಂಡ್ರೆ 34 ಆಗ್ತದೆ. ಈಗ ನಾನು ನಿಮಗೆ ಹೇಳಿದ್ರಲ್ಲ 35 ಮಾಡ್ಕೊಳ್ಳಿ, ಒಂದು ಜಾಸ್ತಿ ಮಾಡ್ಕೊಳ್ಳಿ ಅಂತ. 35 ಬರೋದು ತಪ್ಪೇನಿಲ್ಲ, 35.5 ಇದೆ ಎಕ್ಸಾಕ್ಟ್ ಬರ್ಕೊಂಡಿದ್ದೀನಿ, ನೋ ಪ್ರಾಬ್ಲಮ್. ಈಗ 12 ಪ್ಲಸ್ ಇದೆಷ್ಟು ಬರ್ತದೆ 142 ಬರ್ತದೆ, ಮಲ್ಟಿಪ್ಲೈ ಮಾಡ್ಕೊಂಡ್ರೆ ಫೈನಲಿ ವಿ ಗೆಟ್ 154. ಇದು ಏನಪ್ಪಾ ಅಂದ್ರೆ ನಂಬರ್ ಆಫ್ ಮೋಲ್ಸ್ ಆಫ್ CCl4. ಈಗ ನನಗೆ ನಂಬರ್ ಆಫ್ ಮೋಲ್ಸ್ ಆಫ್ ಬೆಂಜಿನ್ ಸಿಕ್ತು, CCl4 ಸಿಕ್ತು. ಈಗ ನನಗೆ ಯಾವ್ದು ಕೇಳಿದರೆ ನಂಬರ್ ಆಫ್ ಮೋಲ್ ಫ್ರಾಕ್ಷನ್ ಆಫ್ ಬೆಂಜಿನ್ ಕೇಳಿದರೆ ಫಾರ್ಮುಲಾ ತಗೋಣ. ಈಗ ನಾವು ಮೋಲ್ ಫ್ರಾಕ್ಷನ್ ಆಫ್ ಬೆಂಜಿನ್ ಇಸ್ ಈಕ್ವಲ್ ಟು ಪೈ ಜಾಗದಲ್ಲಿ ಬೆಂಜಿನ್ ಏನು ಹೇಳಿದ್ರೆ ನಾನು ಎ ಜಾಗದಲ್ಲಿ ಬರೀಬೇಕು, C6H6 ಬರ್ಕೋಬೇಕು. ಅವ್ರು ಕೇಳಿದ್ರೆ ಯಾವುದು ಬೆಂಜಿನ್ ಅಂತ ಬರ್ಕೊಂಡಿದ್ದೀನಿ. ಇಸ್ ಈಕ್ವಲ್ ಟು ಯಾವ್ದು ಕೇಳಿದರೆ ಬೆಂಜಿನ್ ಇರೋದ್ರಿಂದ ನಾನು ಎ ಕೇಳಿದರೆ ಏನೇ ಬರ್ಕೋಬೇಕು ಮೇಲ್ಗಡೆ, ಬೆಂಜಿನ್ ಕೇಳಿದರೆ ಮೇಲೆ ಬೆಂಜಿನ್ ಬರ್ಕೋಬೇಕು, CCl4 ಕೇಳಿದರೆ ಮೇಲೆ CCl4 ಬರ್ಕೋಬೇಕಿತ್ತು. ನಂಬರ್ ಆಫ್ ಮೋಲ್ಸ್ ಆಫ್ ಒಂದು ಕಾಂಪೊನೆಂಟ್ ಯಾವುದು ಬೆಂಜಿನ್ ಡಿವೈಡ್ ಬೈ ಟೋಟಲ್ ನಂಬರ್ ಆಫ್ ಮೋಲ್ಸ್ ಆಫ್ ಆಲ್ ದ ಕಾಂಪೊನೆಂಟ್ ಅಂದ್ರೆ ಬೆಂಜಿನ್ ಮತ್ತೆ CCl4 ಎರಡು ತಗೋಬೇಕು. ಓಕೆ, ಮೇಲ್ಗಡೆ ಎಷ್ಟು ಬಂದಿದೆ ಇದು 0.385 ಡಿವೈಡ್ ಬೈ ಪ್ಲಸ್ ಒಂದು ಇಲ್ಲದೆ ಬರ್ಕೊತೀನಿ 0.385 ಪ್ಲಸ್ ಎಷ್ಟು ಬಂದಿತ್ತು 0.454. ಎರಡನ್ನು ಆ್ಯಡ್ ಮಾಡಿ ಇದನ್ನ ಡಿವೈಡ್ ಮಾಡಿದ್ರೆ ನಿಮಗೆ 0.459. ಇದಕ್ಕೆ ಯೂನಿಟ್ ಇಲ್ಲ, ಮೋಲ್ ಫ್ರಾಕ್ಷನ್ಗೆ ಯೂನಿಟ್ ಈ ತರ ಮಾಡಿ ಸಿಂಪಲ್. ಮೋಲ್ಸ್ ಅಂತ ಬಂದಾಗ ಮೋಲ್ ಫ್ರಾಕ್ಷನ್ ಅಂತ ಬಂದ ತಕ್ಷಣ ಫಸ್ಟ್ ಮೋಲ್ ಇಟ್ಕೋಬೇಕು. ಮೋಲ್ಸ್ ಅಂದ್ರೆ ಏನು, ಮಾಸ್ ಬೈ ಮೋಲಾರ್ ಮಾಸ್. ಮಾಸ್ ಕೊಟ್ಟಾರ ನೋಡ್ಕೊ, ಈ ತರ ಕೊಟ್ಟಿದ್ರೆ ಈ ತರ ಮಾಡ್ಕೋಬೇಕು. ಮೋಲಾರ್ ಮಾಸ್ ನ ಕಂಡು ಹಿಡ್ಕೋಬೇಕು. ಮೋಲಾರ್ ಮಾಸ್ ಇದ್ಮೇಲೆ ಮಾಸ್ ನ ಮೋಲಾರ್ ಮಾಸ್ ಡಿವೈಡ್ ಮಾಡಿದ್ರೆ ಏನು ಬರುತ್ತೆ, ನಂಬರ್ ಆಫ್ ಮೋಲ್ಸ್ ಬರುತ್ತೆ. ಅದೇ ತರ ಒಂದು ಕಾಂಪೊನೆಂಟ್ ಅಂದ್ರೆ ಎರಡು ಕಾಂಪೊನೆಂಟ್ ಲಾಸ್ಟಿಗೆ ಫಾರ್ಮುಲಾಗೆ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ. ಈ ಫಾರ್ಮುಲಾಗೆ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡಾಗ ನಮಗೆ ವಿ ಗೆಟ್ ದ ಫೈನಲ್ ಆನ್ಸರ್. ತುಂಬಾ ಸಿಂಪಲ್ ಇದೆ, ನೋಡಕ್ಕೆ ಏನೋ ಅನ್ಸುತ್ತೆ ಬಟ್ ಇಟ್ಸ್ ವೆರಿ ವೆರಿ ಸಿಂಪಲ್. ನೆಕ್ಸ್ಟ್ ಮೂವ್ ಆನ್ ನೆಕ್ಸ್ಟ್ ಪ್ರಾಬ್ಲಮ್. ಬರ್ದಿಟ್ಕೊಳ್ಳಿ, ಪಾಸ್ ಮಾಡಿ ಇಟ್ಕೊಂಡು ಬರ್ದಿಟ್ಕೊಳ್ಳಿ. ಈಗಿರೋ ಪ್ರಾಬ್ಲಮ್ ನೋಡಿ, ಥರ್ಡ್ ಪ್ರಾಬ್ಲಮ್, ಕ್ಯಾಲ್ಕುಲೇಟ್ ದ ಮೊಲಾರಿಟಿ ಆಫ್ ದ ಸೊಲ್ಯೂಷನ್. ಏನು ಕೇಳಿದರೆ ಇದು ಮೂರನೇ ಟೈಪ್, ಮೊಲಾರಿಟಿ ಆಫ್ ದ ಸೊಲ್ಯೂಷನ್ ಕಂಟೈನಿಂಗ್ 5 ಗ್ರಾಮ್ ಆಫ್ NaOH 450 ml ಆಫ್ ಸೊಲ್ಯೂಷನ್. ನಮ್ಮ ಲ್ಯಾಬಲ್ಲಿ ನಾವು ಹೆಂಗೆ ಸೊಲ್ಯೂಷನ್ ಪ್ರಿಪರೇಷನ್ ಮಾಡ್ಕೊಳ್ತೀವಿ ಅಂದ್ರೆ ಇದೇ ಬೇಸಿಸ್ ಮೇಲೆ ಈ ಫಾರ್ಮುಲಾ ಯೂಸ್ ಮಾಡ್ಕೊಂಡು ಸೊಲ್ಯೂಷನ್ ಪ್ರಿಪರೇಷನ್ ಮಾಡ್ಕೊಳ್ತೀವಿ. ಏನು ಕೇಳಿದರೆ ಮೊಲಾರಿಟಿ ಕೇಳಿದರೆ. ಓಕೆ, ಹಾಗಾದ್ರೆ ಎಷ್ಟಿದೆ 5 ಮೊಲಾರಿಟಿ ತಕ್ಷಣ ತಲೆ ಬರಬೇಕು ಫಾರ್ಮುಲಾ ಯಾವುದು, WB × 1000 ಡಿವೈಡ್ ಬೈ MB × V. 5 ಗ್ರಾಮ್ ಆಫ್ NaOH 450 ml ಆಫ್ ಸೊಲ್ಯೂಷನ್. ಓಕೆ, ಹಾಗಾದ್ರೆ ಸಾಲ್ಯೂಟ್ ಯಾವುದರಲ್ಲಿ 5 ಗ್ರಾಮ್ ಯಾವುದು NaOH. ಫಸ್ಟ್ ನೀವು ಫಾರ್ಮುಲಾ ಓದ್ಕೊಂಡು ಬರ್ಕೊಂಡ್ಬಿಡಿ. ಕೇಳಿದ ತಕ್ಷಣ ಫಸ್ಟ್ ಫಾರ್ಮುಲಾ ಬರೆಯಕ್ಕೆ ಬರಬೇಕು ನಿಮಗೆ. ಮೊಲಾರಿಟಿ ತಕ್ಷಣ ಏನು, ಕ್ಯಾಪಿಟಲ್ M = WB × 1000 ಡಿವೈಡ್ ಬೈ MB × V ಅಂತ. ಹಾಗಾದ್ರೆ WB ಏನು, WB ಅಂತಂದ್ರೆ ಏನು, WB ಅಂತಂದ್ರೆ ಮಾಸ್, B ಅಂದ್ರೆ B ಅಂತ ಕೊಡಬಹುದು ಅಥವಾ ಇದನ್ನ 2 ಅಂತ ಕೊಡಬಹುದು. B ಅಥವಾ 2 ಅಂದ್ರೆ ಸಾಲ್ಯೂಟ್ ಅಂತ ಹೇಳ್ತೀವಿ. 1 ಅಂದ್ರೆ ಸಾಲ್ವೆಂಟ್, B ಅಂದ್ರೆ ಸಾಲ್ಯೂಟ್. ಕನ್ಫ್ಯೂಷನ್ ಮಾಡ್ಕೊಬೇಡಿ. 1 ಅಂದ್ರೆ ಸಾಲ್ವೆಂಟ್, B ಅಂದ್ರೆ 2 ಅಂದ್ರೆ ಸಾಲ್ಯೂಟ್. B ಅಂದ್ರೆ ಸಾಲ್ಯೂಟ್, 2 ಅಂದ್ರೆ ಸಾಲ್ಯೂಟ್, ರೈಟ್. 1 ಅಥವಾ A ಅಂದ್ರೆ ಸಾಲ್ವೆಂಟ್, 2 ಅಥವಾ B ಅಂತಂದ್ರೆ ದಟ್ ಇಸ್ ಸಾಲ್ಯೂಟ್ ಅಂತ ಹೇಳ್ತೀವಿ, ರೈಟ್. WB ಅಂತಂದ್ರೆ ಮಾಸ್ ಆಫ್ ದಿ ಸಾಲ್ಯೂಟ್. ಮಾಸ್ ಆಫ್ ದಿ ಸಾಲ್ಯೂಟ್ is what 5 grams into 1000. MB means what, molar mass of the solute. Molar mass of the solute. Sir, what is the meaning of molar mass? Molar mass of the solute ಅಂದ್ರೆ ಯಾವುದು, that is the sodium hydroxide. Sodium hydroxide ಬರ್ಕೊಂಡ್ಬಿಟ್ಟಿದೆ ನೋಡಿ. NaOH is a solute, this is a solute. So ಎಷ್ಟು ಕೊಟ್ಟಿದ್ದಾರೆ, they have given 5 grams and ವಾಲ್ಯೂಮ್ ಕೊಟ್ಟಿದ್ದಾರೆ V. ವಾಲ್ಯೂಮ್ ಕೊಟ್ಟಿದ್ದಾರೆ ಎಷ್ಟು 450 ml ಕೊಟ್ಟಿದ್ದಾರೆ. ನೆಕ್ಸ್ಟ್ MB ಗೊತ್ತಿಲ್ಲ, ಯಾವುದೋ ಮೋಲಾರ್ ಮಾಸ್ ಆಫ್ ಸಾಲ್ಯೂಟ್ ಯಾವುದು, ಮೋಲಾರ್ ಮಾಸ್ ಆಫ್ B ಅಂತಂದ್ರೆ NaOH ಅಂತ ಬರ್ಕೋಬಹುದು. ಮೋಲಾರ್ ಮಾಸ್ ಆಫ್ NaOH ಎಷ್ಟು ಅಂತಂದ್ರೆ ಇದನ್ನ B ಅಂತ ಹೇಳ್ತೀವಿ. ಕಂಡು ಹಿಡ್ಕೋಬೇಕು, ಇದನ್ನ ಕೊಟ್ಟಿರೋದನ್ನ ಕಂಡು ಹಿಡ್ಕೋಬೇಕು. ಸೆಂಟ್ ಕಂಡು ಹಿಡ್ಕೋತೀವಿ. ಸೋಡಿಯಂ ಆಟಮಿಕ್ ನಂಬರ್ 1, ಆಟಮಿಕ್ ಮಾಸ್ ಡಬಲ್ ಮಾಡ್ಕೊಳ್ಳೋಣ, 22 ಆಗ್ತದೆ. ಒಂದು ಜಾಸ್ತಿ ಮಾಡ್ಕೊಳ್ಳಿ 23. ಸೋಡಿಯಂ ಮತ್ತೆ ಕ್ಲೋರಿನ್ ಆಟಮಿಕ್ ಮಾಸ್ ನ ಆಟಮಿಕ್ ನಂಬರ್ ಡಬಲ್ ಮಾಡ್ಕೊಂಡಾಗ ಒಂದು ಜಾಸ್ತಿ ಮಾಡ್ಕೋಬೇಕು. ಸೊ ಡಬಲ್ ಮಾಡ್ಕೊಂಡು 11 ಆಟಮಿಕ್
ಒಂದಿದೆ, ಒಂದು ಅಟಾಮಿಕ್ ನಂಬರ್ ಕೂಡ ಒಂದೇ, ಅಂದರೆ 1:1 ಒಂದೇ ಬರುತ್ತೆ. ಸೊ 23 ಎಲ್ಲ ಹೇಗೆ ಮಾಡಿದ್ರೆ ಈಗ 40 ಇಂದ ಬರುತ್ತೆ. ಮೋಲಾರ್ ಮಾಸ್ ಆಫ್ NaOH is 40. ಇಲ್ಲಿ ಹಾಕೊಂಡಿದ್ದೀನಿ ವಾಲ್ಯೂಮ್ನ 450 ಹಾಕೊಂಡಿದ್ದೀನಿ. ಇದು ಮಾಸ್ 5 ಗ್ರಾಮ್ ಇಂಟು 1000 ಏನಕ್ಕೆ 1 ಲೀಟರ್ಗೆ ಅಂತ ಹೇಳ್ಬಿಟ್ಟು 1 ಲೀಟರ್ಗೆ 1000 ml ಅಂತ ಹೇಳ್ಬಿಟ್ಟು. ಸೊ ಎರಡನ್ನ ಮಲ್ಟಿಪ್ಲೈ ಮಾಡಿ ಅಥವಾ ಫಸ್ಟ್ ಕ್ಯಾನ್ಸಲ್ ಮಾಡೋಣ. ಇದರಿಂದ ಕ್ಯಾನ್ಸಲ್ ಮಾಡೋಣ. ಉಳ್ಕೊಂಡಿದ್ದು ಅಂತ ಇಲ್ಲಿ 50 44 ಇಂಟು 45 4 ಇಂಟು 44 ಓಕೆ 4 ಇಂಟು 45 ಓಕೆ. ಎರಡನ್ನ ಮಲ್ಟಿಪ್ಲೈ ಮಾಡಿ ಇದನ್ನ ಡಿವೈಡ್ ಮಾಡಿ ಎಷ್ಟು ಬರುತ್ತೆ ನೋಡಿ. 5 4 20 ದಶಕ 2 4 16 14 180 ಕ್ಯಾನ್ಸಲ್ ಮಾಡಿ ಎಷ್ಟು ಬರುತ್ತೆ ನೋಡಿ 5/18 ಓಕೆ. ಇದನ್ನ ಡಿವೈಡ್ ಮಾಡಿ 5 5 5 3 15 ಪಾಯಿಂಟ್ ಓಕೆ. ನೆಕ್ಸ್ಟ್ ಪಾಯಿಂಟ್ ಇಟ್ಟರೆ 0 ಬಂತು. 5 ಅಲ್ಲಿ 3 ಪಾಯಿಂಟ್ಸ್ 1/3.6 ಬಂತು ಓಕೆ. ಅರೌಂಡ್ 1/3.6 ಡಿವೈಡ್ ಮಾಡಿ ಎಷ್ಟು ಬರುತ್ತೆ ದಟ್ ಈಸ್ ಅದನ್ನ ಮೋಲ್ ಪರ್ ಲೀಟರ್ ಅಲ್ಲಿ ಇರಬೇಕು. ನೀವು ಇಟ್ಕೊಳ್ಳಿಲ್ಲ ಮೋಲ್ ಪರ್ ಸಿಂಪ್ಲಿಫೈ ಮಾಡಿ ಎಷ್ಟು ಬಂತು ಅಂದ್ರೆ 0. something ಏನೋ ಬರ್ತದೆ 0. ಓಕೆ ದಟ್ ಈಸ್ ಅದನ್ನ ನಾವು ಮೋಲ್ ಪರ್ ಲೀಟರ್ ಅಲ್ಲಿ ಇಡಬೇಕು. ಮೋಲ್ ಪರ್ ಲೀಟರ್ 1 ಲೀಟರ್ ಅಲ್ಲಿ 1 ಲೀಟರ್ಗೆ ಇಷ್ಟು ಮೋಲ್ಸ್ ಅಂತ ಇರಬೇಕು. ಮೋಲ್ ಪರ್ ಲೀಟರ್ ಅಲ್ಲಿ ಇರಬೇಕು. ಎಷ್ಟು ಬರುತ್ತೆ 1/3.6 ಡಿವೈಡ್ ಮಾಡಿದಾಗ ಎಷ್ಟು ಬರುತ್ತೆ ಅಷ್ಟು ಬರೀಬೇಕು. ಈ ತರ ಮಲ್ಲರಡಿನ ಕಂಡಿದ್ದೀವಿ ಕೊಟ್ಟಿರ್ತಾರೆ. ಫಸ್ಟ್ ಫಾರ್ಮುಲಾ ಬರ್ಕೊಳ್ಳಿ. ಫಾರ್ಮುಲಾ ಬರ್ಕೊಂಡ್ಮೇಲೆ ಏನು ಕೊಟ್ಟಿದ್ದಾರೆ ನೋಡಿ. WB ಅಂತಂದ್ರೆ ಮಾಸ್ ಆಫ್ ದಿ ಸಾಲ್ಯೂಟ್ ದಟ್ ಈಸ್ ಮಾಸ್ ಎಂಬುದರಲ್ಲಿ ಮಾಸ್ ಆಫ್ ಸಾಲ್ಯೂಟ್ ಎಂಬುದರಲ್ಲಿ 5 ಗ್ರಾಮ್. ಆಮೇಲೆ ಇದು ಏನಿದು ವಾಲ್ಯೂಮ್ ಎಷ್ಟು 450. ಇದು ಗೊತ್ತಿರಲ್ಲ, ಇದನ್ನು ಕೊಟ್ಟಿರ್ತಾರೆ ನೋಡ್ತಾ ಕಂಡುಹಿಡ್ಕೋಬೇಕು. ಇದನ್ನ ಹೇಗೆ ಅಂತಂದ್ರೆ ಈ ತರ ಓಕೆ. ಅಟಾಮಿಕ್ ಮಾಸ್ ಸಮ ಮಾಡಬೇಕು ಮಲ್ಟಿಪ್ಲೈ ಮಾಡಿ. ನೆಕ್ಸ್ಟ್ ಅದೇ ತರ ನೆಕ್ಸ್ಟ್ ನೀವೇ ಮಾಡಬೇಕು. ಮೊಲಾರಿಟಿ ಇದು ಮೊಲಾರಿಟಿ. ಇದನ್ನ ಮಾಸ್ ಅನ್ನ ವಾಲ್ಯೂಮ್ ಅಲ್ಲಿ ಹೇಳ್ತೀವಿ. ಇದರಲ್ಲಿ ಮಾಸ್ ಅನ್ನ ಕೆಜಿ ನಲ್ಲಿ ಹೇಳ್ತೀವಿ. ಮಾಸ್ ಆಫ್ ದಿ ಸಾಲ್ಯೂಟ್ ಡಿಸಾಲ್ವ್ಡ್ ಇನ್ ಲೀಟರ್ ಇದು ಮಾಸ್ ಆಫ್ ದಿ ಸಾಲ್ಯೂಟ್ ಡಿಸಾಲ್ವ್ಡ್ ಇನ್ 1 kg ಅಂತಂದ್ರೆ ಇದು ಮೊಲಾರಿಟಿ ರೈಟ್. ಫಾರ್ಮುಲಾ ಏನಂತಂದ್ರೆ ಒಂದೇ ಒಂದು ಡಿಫರೆನ್ಸ್. ಏನು ಡಿಫರೆನ್ಸ್ ಅಲ್ಲಿ V ಬರ್ಕೊಂಡಿದೆ, ಇಲ್ಲಿ WA ಬರ್ಕೊಂತೀವಿ. WA ಅಂತಂದ್ರೆ ಏನು ಮಾಸ್ ಆಫ್ ದಿ ಮಾಸ್ ಆಫ್ ದಿ ಸಾಲ್ವೆಂಟ್ ಸಾಲ್ವೆಂಟ್ ಅಂತ ಹೇಳ್ಬೋದು ಓಕೆ. ಕಂಡುಹಿಡ್ಕೊಳ್ಳೋಣ. WB ಅಂದ್ರೆ ಏನು ಮೊಲಾರಿಟಿ ಕೇಳಿದ್ದಾರೆ. ಸೊ WB ಅಂದ್ರೆ ಮಾಸ್ ಆಫ್ ದಿ ಸಾಲ್ಯೂಟ್ ಎಷ್ಟು ಕೊಟ್ಟಿದ್ದಾರೆ 2.5 ಕೊಟ್ಟಿದ್ದಾರೆ ಇಂಟು 1000 ಡಿವೈಡೆಡ್ ಬೈ MB ಅಂತಂದ್ರೆ ಏನು ಮೋಲಾರ್ ಮಾಸ್ ಆಫ್ ಸಾಲ್ಯೂಟ್ ಅಂತ ಎಥನೋಯಿಕ್ ಆಸಿಡ್ ಇದು ಕೊಟ್ಟಿದ್ದಾರೆ. ಅಂದ್ರೆ ಬರ್ಕೊಂಡು ಬರಬೇಕು C2H5COOH ಇದನ್ನ ಎಥನೋಯಿಕ್ ಆಸಿಡ್ ಅಂತ ಹೇಳ್ತೀವಿ. ಅಥವಾ ಇದನ್ನ CH3CH2COH ಅಂತ ಹೇಳ್ತೀವಿ ಓಕೆ. ಈ ತರ ಬರ್ಕೊತೀವಿ. ಇದನ್ನ ಒಂದೊಂದೇ ತಗೊಂಡು ಬರೀರಿ. C2H5COH ಗೆ C2 ಇದೆ ಇದು C ನೋಡಿ SC ಆಯ್ತು 3C ಆಯ್ತು H ಎಷ್ಟಾಗಿದೆ 6 ಆಯ್ತು. ಈಗ C3H6 ಇದು C3H6 ಓಟು ಸರ್ C3H6 ಓಟು. ಇದಕ್ಕೆ ಕಂಡುಹಿಡ್ಕೊಳ್ಳಿ ಮೊದಲ ಮಾಸ್ ಎಷ್ಟು ಬರುತ್ತೆ 3 × 12 + 6 × 1 + 2 × 16 ಎಷ್ಟು ಬರುತ್ತೆ ಬರ್ಕೊಳ್ಳಿ. ಅದನ್ನ ಇಲ್ಲಿ ಬರ್ಕೊಳ್ಳಿ ಇಂಟು ಮೋಲಾರ್ ಮಾಸ್ ಆಫ್ ದಿ ಸಾಲ್ವೆಂಟ್. ಮೋಲಾರ್ ಮಾಸ್ ಆಫ್ ದಿ ಸಾಲ್ವೆಂಟ್ ಹೇಳಿದ್ರಲ್ಲಿ ಮೋಲಾರ್ ಮಾಸ್ ಆಫ್ ದಿ ಸಾಲ್ವೆಂಟ್ ಹೇಳಿದರೆ ಸರಿ ಮಾಸ್ ಆಫ್ ದಿ ಸಾಲ್ವೆಂಟ್ ಹೇಳಿದರೆ ಮಾಸ್ ಎಷ್ಟು ಇದರಲ್ಲಿ ಸಾಲ್ವೆಂಟ್ 77 ಕೊಟ್ಟಿದ್ದಾರೆ. ಇಲ್ಲಿ ಎಷ್ಟು ಬರುತ್ತೆ ನೋಡಿ 12 ರಲ್ಲಿ 36 + 6 + 16 ರಲ್ಲಿ 32 ಎಷ್ಟು ಬಂದಿದ್ರಲ್ಲಿ ಓಕೆ. ಅದನ್ನ ಇಲ್ಲಿ ಬರ್ಕೊಂಡು ಮಲ್ಟಿಪ್ಲೈ ಮಾಡಿ ಎಷ್ಟು ಮಲ್ಟಿಪ್ಲೈ ಮಾಡಿ ಎಷ್ಟು ಬರುತ್ತೆ ಎಷ್ಟು ಮಲ್ಟಿಪ್ಲೈ ಮಾಡಿ ಎಷ್ಟು ಬರುತ್ತೆ ಈಕ್ವಲ್ ಟು ಡಿವೈಡ್ ಮಾಡಿ ನಮಗೆ ಎಷ್ಟು ಬರುತ್ತೆ ಮೋಲ್ ಪರ್ ಕೆಜಿ ಯೂನಿಟ್ ಏನು ಬರಬೇಕು ಮೋಲ್ ಪರ್ ಕೆಜಿ ನೀವು ಹೇಳಬೇಕು ಓಕೆ. ಈ ಥರ ನಾವು ಮೊಲಾರಿಟಿ ಮತ್ತು ಮೊಲಾರಿಟಿನ ಕಂಡುಹಿಡಿತೀವಿ. ನಿಮಗೆ 1 or 2 ಮಾರ್ಕ್ಸ್ ಕೇಳ್ತಾರೆ ಫೈನಲ್ ಎಕ್ಸಾಮಲ್ಲಿ ನೆನ್ಪಿಟ್ಕೊಳ್ಬೇಕು. ಆಗ್ಬೋದಲ್ಲ ಮೋಸ್ಟ್ ಇಂಪಾರ್ಟೆಂಟ್. ಇಲ್ಲಿಗೆ ಇವತ್ತಿನ ಕ್ಲಾಸ್ನ ಸ್ಟಾಪ್ ಮಾಡ್ತಿದ್ದೀನಿ. ಮೆನಿ ಮೋರ್ ಪ್ರಾಬ್ಲಮ್ಸ್ನ ನೀವು ಬುಕ್ಸಲ್ಲಿ ನೋಡ್ಬಿಟ್ಟು ಮಾಡಬೇಕು. ನಾನು ಕೂಡ ನಿಮ್ಗೆ ಬೇಕಾದರೆ ಹಾಕ್ತೀನಂತೆ ಕೆಲವು ಪ್ರಾಬ್ಲಮ್ಸ್ನ ಹಾಕ್ತೀನಿ ಸಾಲ್ವ್ ಮಾಡಿಬಿಟ್ಟು ಗ್ರೂಪಲ್ಲಿ ಸೆಂಡ್ ಮಾಡಿ. ಎಲ್ಲರಿಗೂ ಥ್ಯಾಂಕ್ ಯು.